ನಮಗೆ ಶರೀರದಲ್ಲಿ ಶಕ್ತಿ ಇದ್ದಾಗ ನಾವು ಇಲ್ಲಿಂದ ಹೋಗೋದ್ರೊಳಗಡೆ ಬೇರೆಯವರ ಅನುಕೂಲಕ್ಕಾಗಿ ಈ ಶರೀರವನ್ನು ಬಳಸಬೇಕು ಅಂತ ಆ ಪದದ ಅರ್ಥ. ಸಂಸ್ಕೃತದಲ್ಲಿ ಇನ್ನೊಂದು ಶ್ಲೋಕ ಇದೆ, ಯಾವತ್ ಸ್ವಸ್ಥಮಿದಂ ಶರೀರಂ ಯಾವನ್ ಮೃತ್ಯುಶ್ಚ ದೂರತಃ ತಾವದಾತ್ಮಹಿತಂ ಕುರ್ಯಾತ್ ಪ್ರಾಣಂತೆ ಕಿಂ ಕರಿಷ್ಯತಿ. ಇದೇ ಮಾತಿನ ಅರ್ಥ ಬರೋ ಹಾಗೆ ಬಸವಣ್ಣವರು ಒಂದು ವಚನದಲ್ಲಿ ಭಾಳ ಸುಂದರವಾಗಿ ಹೇಳಿದ್ದಾರೆ, ಮುಪ್ಪಿಂದ ಪಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನನ್ನು. ಒಟ್ಟಿನಲ್ಲಿ ಈ ಮೂರೂ ಮಾತಿನ ಅರ್ಥ ಏನು ಅಂದರೆ, ಭಗವಂತ ನಮಗೊಂದು ಸುಂದರವಾದ ಶರೀರವನ್ನು ಕೊಟ್ಟಿದ್ದಾನೆ, ಶರೀರದಲ್ಲಿ ಶಕ್ತಿ ಇಟ್ಟಿದ್ದಾನೆ. ಈ ಶರೀರದಲ್ಲಿರುವಂಥ ಶಕ್ತಿಯನ್ನು ಬಳಸ್ಕೊಂಡು ಮತ್ತೊಬ್ಬರಿಗೆ ನಾವು ಅನುಕೂಲ ಆಗಬೇಕು ಅಂತ ಇದರ ಅರ್ಥ. ಎರಡನೇ ಭಾಗ ತರುಣರಿಗಾಗಿ ಸಂದೇಶ ಅಂತ ಒಂದು ಶಬ್ದ ಬಳಸಿದ್ದಾರೆ ಅಪ್ಪಾಜಿಯವರು. ಈ ತರುಣರು ಅನ್ನೋ ಪದಕ್ಕೆ ವ್ಯಾಖ್ಯಾನ ಕೊಡೋದು ಭಾಳ ಕಷ್ಟ. ಯಾಕೆ ಅಂದರೆ ಅದಕ್ಕೆ ಎರಡು ರೀತಿ ವ್ಯಾಖ್ಯಾನ ಇದೆ. ವಯೋಸ್ಥಿತಿಯಿಂದ ಕೆಲವರು ತರುಣರಿರ್ತಾರೆ, ಮನಸ್ಥಿತಿಯಿಂದಲೂ ಕೆಲವರು ತರುಣರಿರ್ತಾರೆ. ನಮ್ಮಲ್ಲಿ ತಾರುಣ್ಯದಲ್ಲಿ ಇರುವಂಥ ಕೆಲವು ಮುದುಕರು, ಮುಪ್ಪಿನಲ್ಲಿ ಇರುವಂಥ ಕೆಲವರು ತರುಣರೂ ಇದ್ದಾರೆ. ಎಷ್ಟು ಗೊಂದಲ ಅಂದರೆ, ಜ್ಞಾನದ ಕೊರತೆಯಿಂದ ತರುಣರೆಲ್ಲ ಮುದುಕರ ಹಾಗೆ ವರ್ತನೆ ಮಾಡ್ತಾ ಇದ್ದರೆ, ಅನುಭವದ ಸಹಾಯದಿಂದ ಮುದುಕರೆಲ್ಲ ತರುಣರ ಹಾಗೆ ದುಡಿದು ಸಮಾಜಕ್ಕೆ ಶಕ್ತಿ ತುಂಬೋದನ್ನು ನಾವು ನೋಡ್ತಾ ಇದ್ದೀವಿ. ಅದೇನೇ ಇರಲಿ, ತಾರುಣ್ಯ ಅನ್ನೋದು ಜೀವನದ ವಸಂತ ಕಾಲ ಅಂತ ಸ್ವಾಮಿ ವಿವೇಕಾನಂದರ ನಿರ್ದೇಶನವನ್ನು ಮಾಡ್ತಾರೆ. ತಾರುಣ್ಯದಲ್ಲಿ ವಿಚಾರ ಮಾಡೋ ಶಕ್ತಿ ಇರ್ತದೆ, ಯೋಜನೆಗಳನ್ನು ಹೆಣೆಯುವಂಥ ಕೌಶಲ್ಯ ಇರ್ತದೆ. ಆ ಶಕ್ತಿ, ಕೌಶಲ್ಯ ಮತ್ತು ಸಾಮರ್ಥ್ಯಾನುಸಾರ, ಶಕ್ತ್ಯಾನುಸಾರ, ಅಗತ್ಯಾನುಸಾರ ಸೇವೆಯನ್ನು ಮಾಡಲೇಬೇಕು. ಈ ಎರಡೂ ಶಬ್ದ ನೆನ್ಪಿಟ್ಕೊಳ್ಳಿ, ಶಕ್ತ್ಯಾನುಸಾರ, ಅಗತ್ಯಾನುಸಾರ. ನಮ್ಮ ಯೋಗ್ಯತೆ ಎಷ್ಟಿರುತ್ತೋ ಆ ಯೋಗ್ಯತೆಯನ್ನು ನಮ್ಮ ವ್ಯಾಪ್ತಿಯೊಳಗಡೆ ಬಳಸ್ಕೊಂಡು ಸಮಾಜದ ಅಗತ್ಯವನ್ನು ಅರ್ಥ ಮಾಡಿಕೊಂಡು ಸೇವೆಯನ್ನು ಮಾಡಿ ಸಮಾಜಕ್ಕೆ ಚೈತನ್ಯವನ್ನು ತುಂಬಬೇಕು. ಸಮಾಜವನ್ನು ಬಲಪಡಿಸೋದು, ಧರ್ಮವನ್ನು ಪ್ರತಿಷ್ಠಾಪನೆ ಮಾಡೋದು, ಧರ್ಮ ಕಾರ್ಯಗಳಿಗೆ ಸೇವೆಯಿಂದ ಬೆಂಬಲವನ್ನು ಕೊಡೋದು ನಮ್ಮ ಅತಿ ಜರೂರು ಕೆಲಸ ಆಗಬೇಕು. ಇಲ್ಲದೇ ಇದ್ದರೆ ತಾರುಣ್ಯಕ್ಕೂ ಅರ್ಥ ಇಲ್ಲ, ಜ್ಞಾನಕ್ಕೂ ಅರ್ಥ ಇಲ್ಲ ಅನ್ನೋ ತಾತ್ಪರ್ಯ ಆ ಶಬ್ದದೊಳಗಡೆ ಇದೆ. ಯಾಕೆ ಈ ಮಾತುಗಳನ್ನ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಚರಿತ್ರೆಯೊಳಗಡೆ, ಪರಂಪರೆಯೊಳಗಡೆ, ಸಂಸ್ಕೃತಿಯೊಳಗಡೆ ತಾರುಣ್ಯಾವಸ್ಥೆಯಲ್ಲಿ ಧರ್ಮಕ್ಕೆ ಚೈತನ್ಯವನ್ನು ತುಂಬುವ ಕಾಯಕವನ್ನು ಮಾಡಿದಂಥ ಅಸಂಖ್ಯಾತರನ್ನು ನಾವು ಕಾಣ್ತೇವೆ. ಅವರೆಲ್ಲ ಬಯಸಿದ್ದೇ ಇದು, ಸೇವೆ ಮಾಡೋದ್ರಿಂದ ಏನಾದರೂ ಲಾಭ ಆಗುತ್ತೆ ಅನ್ನೋ ಆಕಾಂಕ್ಷೆ ಅವರೊಳಗಡೆ ಇರಲಿಲ್ಲ. ಸೇವೆ ಮಾಡುವ ಅವಕಾಶಕ್ಕಾಗಿ ಕೃತಜ್ಞತಾ ದೃಷ್ಟಿಯಿಂದ ಅವರೆಲ್ಲ ಸೇವಾ ಮಾಡ್ತಾಯಿದ್ರು. ಒಂದು 2-3 ಘಟನೆ ನಿಮ್ಗೆ ಹೇಳಿದರೆ ಅರ್ಥ ಆಗುತ್ತೆ. ಮಿಥಿಲಾ ಪಟ್ಟಣದಲ್ಲಿ 16ನೇ ಶತಮಾನದ ಕೊನೆಯಲ್ಲಿ ನಡೆದಂಥ ಒಂದು ಘಟನೆ. ಒಂದು ಸಣ್ಣ ಓಣಿಯೊಳಗಡೆ ಒಂದು ಮನೆ ಇತ್ತು. ಹೊಸದಾಗಿ ಮದುವೆಯಾದ ಗಂಡ ಹೆಂಡತಿ ಇಬ್ಬರು ಮನೆಯೊಳಗೆ ವಾಸ ಮಾಡ್ತಾಯಿದ್ರು. ಹೊಟ್ಟೆ ತುಂಬಿಕೊಳ್ಳೋದಕ್ಕೆ ಗಂಡ ಕೂಲಿ ಮಾಡ್ತಾ ಇದ್ದ. ಗಂಡ ಕೂಲಿ ಮಾಡಿ ತಂದು ಕೊಟ್ಟ ಸಂಪತ್ತಿನಿಂದ ಹೆಂಡತಿ ಚಂದ ಮನೆ ನಡೆಸಿದ್ದಳು. ದಂಪತಿಗಳು ಹೆಂಗಿರಬೇಕು ಅಂದರೆ ಅವ್ರನ್ನ ನೋಡಿ ಅನುಸರಣೆ ಮಾಡಬೇಕು ಅಂಥ ಉದಾಹರಣೆ. ವರ್ಷ ಒಪ್ಪತ್ತಾಯಿತು, ಹೆಂಡತಿ ಗರ್ಭಿಣಿಯಾದಳು. ಆಕೆಗೆಲ್ಲ ಉಪಚಾರ ಗಂಡ ಮಾಡಬೇಕು. ಒಂದಿನ ಆಕೆಗೆ ಸಾಯಂಕಾಲ ಹೆರಿಗೆ ಬೇನೆ ಪ್ರಾರಂಭ ಆಯಿತು, ಲೇಬರ್ ಪೇನ್ ಸ್ಟಾರ್ಟ್ ಆಯಿತು. ಗಂಡನ ಕರೆದಳು. ಆಗ ಆಸ್ಪತ್ರೆಗಳಿರಲಿಲ್ಲ, ಅನುಕೂಲಗಳು ಇರಲಿಲ್ಲ. ಆ ಊರೊಳಗಡೆ ಒಬ್ಬರು ಅಜ್ಜಿ ಇದ್ದರು, ದಾದಿ, ಸೂಲ್ಗಿತ್ತಿ ಅಂತ ಕರೀತಾರೆ. ಗಂಡಗೆ ಹೇಳಿದಳು, ತ್ರಾಸು ಚಾಲುವಾಗಿದೆ, ಸೂಲ್ಗಿತ್ತಿನ ಕರ್ಕೊಂಡು ಬನ್ನಿ. ಗಂಡ ಹೋದ, ಸೂಲ್ಗಿತ್ತಿನ ಕರೆದ. ಆಕೆಗೆ ವಯಸ್ಸಾಗಿದ್ದರೂ ಊರ ಮಂದಿಗೆ ಸೇವೆ ಮಾಡಬೇಕು ಅನ್ನೋ ಮನಸ್ಸಿತ್ತು. ಆದ್ದರಿಂದ ಆಕೆ ಮುಪ್ಪಾವಸ್ಥೆಯಲ್ಲಿದ್ದಂಥ ತರುಣಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಜ್ಜಿ ಮನೆಗೆ ಬಂದಳು, ಗಂಡನ ಹೊರಗೆ ನಿಲ್ಲಿಸಿದಳು. ಹೆಂಡತಿಗೆ ಉಪಚಾರ ಮಾಡ್ತಾ ಧೈರ್ಯ ತುಂಬ್ತಾ ಏನೇನು ಮಾಡಬೇಕು ಎಲ್ಲ ಹೇಳಿ ಸುಖವಾದ ಪ್ರಸವ ಮಾಡಿಸಿದಳು. ಚಿನ್ನದ ಗುಂಡಿನಂಥ ಗಂಡು ಮಗು ಹುಟ್ಟಿತ್ತು. ಭಾಳ ಖುಷಿ ಆಯಿತು ದಾದಿಗೆ. ಕೂಸನ್ನು ಎರೆದು ಹೆಣ್ಮಗಳಿಗೆ ಸ್ನಾನ ಮಾಡಿಸಿ ನಾಳೆಯಿಂದ ಏನೇನು ಕಾಳಜಿ ಮಾಡಬೇಕು ಅನ್ನೋದನ್ನೆಲ್ಲ ಹೇಳಿ ಹೋಗಿ ಬರ್ತೀನಿ ಅಂತ ಅಜ್ಜಿ ಅಂದಳು. ಪಾಪ ಈ ಹೆಣ್ಮಗಳಿಗೆ, ಬಾಣಂತಿಗೆ ಸ್ವಲ್ಪ ಮನಸ್ಸಿನೊಳಗೆ ಕಸಿ ಬಿಸಿ ಆಗಿತ್ತು. ಯಾಕೆ ಅಂದರೆ
ಹೆರಿಗೆ ಮಾಡಿಸಿದವ್ರಿಗೆ ಏನಾದರೂ ಕೊಡಬೇಕು ಅಂತ ಶಾಸ್ತ್ರದೊಳಗಡೆ ಒಂದು ಮಾತಿದೆ. ಅದನ್ನು ನಿಮ್ಮ ಕಡೆ ಉಲುಪಿ ಕೊಡೋದು ಅಂತ ಕರೀತಾರೆ. ಪಾಪ ಅವ್ರು ಬಡವರಿದ್ದರು, ಕೊಡೋದಕ್ಕೆ ಮನೆಯಾಗ ಏನೂ ಇರಲಿಲ್ಲ. ಹೋಗೋ ಅಜ್ಜಿನ ಕರೆದು ಕೈ ಮೇಲೆ ಕೈ ತೊಗೊಂಡು, ಭಾಳ ದೊಡ್ಡ ಉಪಕಾರ ಮಾಡಿದಿ, ಹೆಣ್ಣಿಗೆ ಹೆರಿಗೆ ಅಂದರೆ ಎರಡನೇ ಜೀವನ ಇದ್ದ ಹಾಗೆ, ಎರಡನೇ ಜನ್ಮ ಇದ್ದ ಹಾಗೆ, ಏನೂ ಅಡಚಣೆ ಆಗಲಿಲ್ಲ, ನಾನು ಪಾರು ಮಾಡಿದಿ, ಆದ್ರೆ ನೀನು ಕೊಡಬೇಕು ಅಂತಂದ್ರೆ ನನ್ನ ಹತ್ರ ಏನೂ ಇಲ್ಲ, ಕ್ಷಮಾ ಮಾಡು. ಆ ಅಜ್ಜಿ ಅಂತಾಳೆ, ಹುಚ್ಚಿ, ನೀನು ಏನಾದರೂ ಕೊಡ್ತೀಯ ಅಂತ ನಾನು ಸೇವೆ ಮಾಡಿದ್ದೀನೇನು, ಇದು ನನ್ನ ಧರ್ಮ. ಕಷ್ಟದಲ್ಲಿದ್ದವ್ರು ಕಣ್ಣೀರು ಒರೆಸ್ಲಿಲ್ಲ ಅಂದರೆ ಕೈಲಾಸದೊಳಗಡೆ ಇರೋ ದೇವ್ರು ಹೆಂಗೆ ಮೆಚ್ತಾನೆ? ಅಜ್ಜಿ ಮಾತು ಎಷ್ಟು ಚೆಂದಿದೆ ನೋಡಿ. ವಯಸ್ಸಾದ ಅಜ್ಜಿ, ಶಾಲೆ ಕಲಿಲಾರ್ದ ಅಜ್ಜಿ, ಅನುಕೂಲ ಇರಲಾರ್ದ ಅಜ್ಜಿ ಹೇಳೋ ಮಾತು ಎಷ್ಟಿದೆ ಅಂದರೆ ಎಲ್ಲ ಶಾಸ್ತ್ರ ಸೇರಿ ಮಥಿಸಿ ಬಂದು ಸಾರಾಂಶ ಇದ್ದಂಗಿದೆ. ಕಷ್ಟದಲ್ಲಿದ್ದವ್ರು ಕಣ್ಣೀರು ಒರೆಸ್ಲಿಲ್ಲ ಅಂದರೆ ಕೈಲಾಸದಲ್ಲಿರೋ ದೇವ್ರು ಹೆಂಗೆ ಮೆಚ್ತಾನೆ? ಮಾಡೋದು ನನ್ನ ಧರ್ಮ, ಆರಾಮಾಗಿರು. ಆ ಹೆಣ್ಮಗಳಂತಾಳೆ, ಆದರೂ ನಾನು ನಿನಗೇನಾದರೂ ಕೊಡಬೇಕು, ಈ ಪಾಪು ಏನಿದೆಯಲ್ಲ, ಈ ಪಾಪು ದುಡಿಯೋ ಮೊದಲನೇ ಸಂಪಾದನೆಯನ್ನು ನಿನಗೆ ಕೊಡ್ತೀನಿ ಅಂತ ಅಜ್ಜಿ ಹೇಳ್ತಾಳೆ. ಅಜ್ಜಿ ಮನೆಗೆ ಹೋಗ್ತಾಳೆ. ತಾಯಿ ತಂದೆ ಮಗುನ ಜೋಪಾನ ಮಾಡೋದಕ್ಕೆ ಚಾಲೂ ಮಾಡ್ತಾರೆ. ವರ್ಷ 2, 3, 4 ವರ್ಷ ಆಗ್ತದೆ. ಮಗು ಮಾತಾಡೋದು ಎಲ್ಲ ಕಲಿತದೆ. ಮಗುಗೆ ಒಂದು ಸರಿ 5, 5.5, 6 ವರ್ಷ ಆದಾಗ ಮಿಥಿಲಾದ ರಾಜ ಆ ಹಳ್ಳಿಗೆ ಬಂದಿರ್ತಾನೆ. ರಾಜ ರಥದೊಳಗಿರ್ತಾನೆ, ರಥಕ್ಕೆ ಕುದುರೆ ಕಟ್ಟಿರ್ತಾರೆ. ರಾಜನ ಪೋಷಾಕೆಲ್ಲ ನೋಡಿ ಹುಡುಗರಿಗೆ ಕುತೂಹಲ ಆಗಿ ಹುಡುಗರ ಹಿಂಡು ರಥದ ಹಿಂದೆ ಬೆನ್ನತ್ತಿರ್ತದೆ. ರಾಜ ಊರೆಲ್ಲ ಸುತ್ತಾಡ್ಕೊಂಡು ಬಂದು ಒಂದು ದೊಡ್ಡ ಗಿಡದ ಕೆಳಗಡೆ ವಿಶಾಲವಾದ ಕಟ್ಟೆ ಮೇಲೆ ಕುತ್ಕೋತಾನೆ. ಹುಡುಗರೆಲ್ಲ ಮುಂದೆ ಬಂದು ಕುತ್ಕೋತಾರೆ. ನಂಗೆ ಈ ಸನ್ನಿವೇಶ ನೋಡಿದರೆ ಬಹುತೇಕ ಇದು ಒಂದು ರಾಜ ದರ್ಬಾರ್ ಇದ್ದಂಗೆ ಇದೆ. ಅಲ್ಲಿ ಹೆಂಗೆ ಮಿಥಿಲಾ ಪಟ್ಟಣದೊಳಗೆ ರಾಜ ಇದ್ನೋ ಹಂಗೆ ಇಲ್ಲಿ ಜಗದ್ಗುರುಗಳು ರಾಜ ಇದ್ದಾರೆ. ಆ ರಾಜ ದರ್ಬಾರ್ನೊಳಗಡೆ ಇದ್ದವರೆಲ್ಲ ಹೀಗೆ ಗುರುಗಳಿದ್ದಾರೆ. ನಾವೆಲ್ಲ ರಾಜನ್ ನೋಡೋದಕ್ಕೆ, ರಾಜನ್ ತೇಜ ನೋಡೋದಕ್ಕೆ ಬಂದಿದ್ದೀವೇನೋ ಅಂತ ಅನ್ನಿಸ್ತದೆ. ಹೆಂಗೆ ಕೂತಿದ್ದಾರೆ ನೋಡ್ರಿ ಜಗದ್ಗುರುಗಳು. ಮಂಗಳಾರತಿ ಅಂತಿದ್ರಲ್ಲ ಗುರೂಜಿ, ಅವಾಗ ಅವ್ರು ಕಣ್ಣು ಮುಚ್ಚಿ ಕೂತಿದ್ರು. ನಾನು ಅಲ್ಲಿ ಕೂತು ಅಂದ್ಕೊಂಡೆ, ಕೈಲಾಸದೊಳಗಡೆ ಶಿವ ಹೀಗೆ ಕೂತಿರ್ತಾನೇನೋ ಅಂತ ಅನ್ನಿಸ್ತಿತ್ತು ನನಗೆ. ಅಷ್ಟು ಚಂದ ವಾತಾವರಣ. ಇರಲಿ, ಮಿಥಿಲಾ ಪಟ್ಟಣದೊಳಗಡೆ ರಾಜ ಕಟ್ಟೆ ಮೇಲೆ ಕೂತಿದ್ದ, ಹುಡುಗರೆಲ್ಲ ಮುಂದೆ ಕೂತಿದ್ರು. ರಾಜ ಒಳ್ಳೆ ಹೃದಯವಂತಿದ್ದ. ಏಯ್ ಬರ್ರೋ, ಯಾರು ಹಾಡು ಹೇಳ್ತೀರಿ, ಯಾರು ಕತೆ ಹೇಳ್ತೀರಿ ಅಂತ ಒಂದೊಂದೇ ಮಾತು ಕೇಳಿದ. ಎಲ್ಲರೂ ಮಾತಾಡಿಸಿದ. ಚಲ್, ಯಾರಿಗಾದರೂ ಕಾವ್ಯ ಬರ್ತವೇನೋ ಅಂತ ಕೇಳ್ದ. ಹುಡುಗರೆಲ್ಲ ಸಣ್ಣವರು. ಆಗ ಸಣ್ಣವರಿಗೆ ದೊಡ್ಡದೆಲ್ಲ ಗೊತ್ತಿರ್ತಿತ್ತು, ಈಗ ದೊಡ್ಡವ್ರಿಗೂ ಸಣ್ಣದು ಗೊತ್ತಿಲ್ಲ. ಆದ್ದರಿಂದಲೇ ಸಮಾಜ ಆತ್ಮಘಾತಕ ಮತ್ತು ಸಮಾಜಘಾತಕ ಕ್ರಿಯೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಇನ್ನೊಮ್ಮೆ ಹೇಳ್ತೇನೆ, ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ. ಆಗ ಸಣ್ಣವರಿಗೆಲ್ಲ ದೊಡ್ಡೋದು ಗೊತ್ತಿರ್ತಿತ್ತು, ಈಗ ದೊಡ್ಡವ್ರಿಗೂ ಕೂಡ ಸಣ್ಣ ಸಣ್ಣ ವಿಚಾರಗಳು ಗೊತ್ತಿಲ್ಲ. ಆದ್ದರಿಂದಲೇ ಸಮಾಜಘಾತಕ ಮತ್ತು ಆತ್ಮಘಾತಕ ಕೃತ್ಯಗಳಿಗೆ ಸಾಕ್ಷಿ ಆಗ್ತಾ ಇದೆ. ಎಲ್ಲಿ ಬೇಕಾದಲ್ಲಿ ಎಂಥದ್ದು ಬೇಕಾದಂಥ ಅಸಹ್ಯ ಕೆಲಸ ನಡೆದಿರೋದಕ್ಕೆ ಈ ಅಜ್ಞಾನನೇ ಕಾರಣ. ರಾಜ ಕೇಳ್ದ, ಯಾರಾದರೂ ಕಾವ್ಯ ಹೇಳ್ತೀರೇನ್ರೋ? ಈ ಹುಡುಗ ಮುಂದೆ ಬಂದ. ಯಾವ ಹುಡುಗ ಹೇಳಿ? ಚಿಂದಂತ ಗುಂಡಿನ ಹುಡುಗ ಹುಟ್ಟಿದ್ನಲ್ಲ, ಬಡವ್ರ ಮನೆ ಹುಡುಗ, ಅವ ಮುಂದೆ ಬಂದ. ಮಹಾರಾಜರೇ, ನಾನು ಯಾರಾದರೂ ಬರೆದಿರೋ ಕಾವ್ಯ ಹೇಳೋ ಅಥವಾ ನಾನೇ ಸ್ವಂತ ರಚನೆ ಮಾಡಿ ಹೇಳೋ ಅಂದ. ರಾಜಾಗ ಆನಂದ ಆಗಿಬಿಡ್ತು. ಸಣ್ಣ ವಯಸ್ಸಿನ ಹುಡುಗ, ಎಷ್ಟು ದೊಡ್ಡ ಜ್ಞಾನ, ಬಾರೋ ಇಲ್ಲಿ ಅಂತ ತೊಡೆ ಮೇಲೆ ಕುಂಡ್ರಿಸ್ಕೊಂಡು ಹೇಳು ಅಂದರು. ಆ ಹುಡುಗ ಅವ್ವ ಅಪ್ಪ ಕೊಟ್ಟಿದ್ದ ಸಂಸ್ಕಾರದ ಬಲದಿಂದ, ನೀಡಿದ ಜ್ಞಾನದ ಸಹಾಯದಿಂದ ಆಗಿಂದಾಗಲೇ ಸುಂದರವಾದ ಕಾವ್ಯವೊಂದನ್ನು ರಚನೆ ಮಾಡಿ ಹೇಳಿಬಿಟ್ಟ. ರಾಜಾಗ ಭಾಳ ಖುಷಿ ಆಯಿತು. ಯಾರಲ್ಲಿ ಅಂದ. ಒಬ್ಬ ಬಂದ, ತಗೊಂಡು ಬಾ ಅಂತ ಹೇಳ್ದ. ಅವನೊಂದು ಬುಟ್ಟಿ ತಂದ. ಬುಟ್ಟಿ ಒಳಗಡೆ ರಾಜ ಕೈ ಹಾಕಿ ಒಂದು ಹಿಡಿ ಬಂಗಾರದ ನಾಣ್ಯಗಳನ್ನು ತೆಗೆದು ಹಿಡಿಯೋ ಅಂದ. ಅಂಗಿನ ಹುಡುಗ ಅಂಗಿ ಮುಂದೆ ಹಿಡ್ದ. ರಾಜ ಬಂಗಾರದ ನಾಣ್ಯಗಳನ್ನು ಹಾಕಿದ. ಹುಡುಗ ಖುಷಿ ಆಯಿತು, ಓಡಿ ಮನೆಗೆ ಹೋದ. ಅವರವ್ವ ಅಂಗಳದೊಳಗಡೆ ಕಾಳ ಸ್ವಚ್ಛ ಮಾಡ್ಕೊಂಡು ಕೂತಿದ್ಳು. ಹುಡುಗ ಅಂದ, ಅಮ್ಮ ಕಣ್ಣು ಮುಚ್ಚು. ಹುಡುಗ ಸಣ್ಣವನು, ಏನೋ ಹೇಳ್ತಿರ್ಬೇಕು ಅಂತ ಹುಡುಗಾಟಿಕೆ ಮಾಡಬೇಡ ಅಂತ ಅವ್ವ ಅಂದಳು. ಇಲ್ಲ ಕಣ್ಣು ಮುಚ್ಚು ಅಂದ. ಹುಡುಗ ಕಣ್ಣು ಮುಚ್ಚು ಅಂದಾಗ ಅವ್ವ ಯಾಕೆ ಅಂತ ಕೇಳಿದ್ಲು. ಯಾಕೆ ಏನು ಅಂತ ಕೇಳಬೇಡ, ಮೊರದೊಳಗಡೆ ಇರೋ ಕಾಳನ್ನು ಬುಟ್ಟಿಗೆ ಹಾಕು, ಕಣ್ಣು ಮುಚ್ಚಿ ಕುತ್ಕೋ ಅಂದ. ಅವು ಕಣ್ಣು ಮುಚ್ಚಿದಳು. ಆ ಅಂಗಿಯೊಳಗಡೆ ಇದ್ದ ಬಂಗಾರದ ನಾಣ್ಯನೆಲ್ಲ ಹುಡುಗ ಅವನ ಉಡಿಯೊಳಗಡೆ ಹಾಕಿದ, ಮೊರದೊಳಗಡೆ ಹಾಕಿದ. ಮತ್ತು ಹುಡುಗ ಹೇಳ್ದ, ಅವ್ವ ನಿನ್ನ ಮಗ ದುಡ್ಕೊಂಬಂದಿರೋ ಮೊದಲನೇ ದುಡಿಮೆ ನಿನಗೆ ಅಂತ ಕೊಡ್ತಾ ಇದ್ದೀನಿ ಅಂದ. ಅವುಗೆ ಭಾಳ ಆನಂದ ಆಯಿತು. ಆದರೆ ತಕ್ಷಣ ತಾನು ಕೊಟ್ಟ ಮಾತು ನೆನಪಿಗೆ ಬಂತು. ಏನು ಮಾತು ಕೊಟ್ಟಿದ್ದಳು?
ಆ ಮಾತು ತಾಯಿಗೆ ನೆನಪಾಯಿತು. ನೆನಪಿಟ್ಕೊಳ್ಳಿ, ಆನಂದದೊಳಗಡೆ ನಮ್ಮ ಅರಿವು ಪಕ್ಕಕ್ಕೆ ಸರಿದ್ರೆ ಅವಘಡ ಗ್ಯಾರಂಟಿ. ಉದ್ವೇಗದೊಳಗಡೆ ಜವಾಬ್ದಾರಿನ ನಾವು ಮರೆತೆವು ಅಂದರೆ 100ಕ್ಕೆ 100 ಹಾದಿ ಬಿಡೋದು ಗ್ಯಾರಂಟಿ. ಆ ತಾಯಿ ಅಂದಳು, ನೀನು ದುಡ್ದಿದೀಯಾ, ಭಾಳ ಆನಂದ ಆಯಿತು, ಆದರೆ ಇದು ನನಗಲ್ಲ, ಯಾರಿಗೆ ಸೇರಬೇಕು ಅಂತ ಹೇಳ್ತೀನಿ ಬಾ ಅಂತ ಮೊರದೊಳಗಡೆ ನಾಣ್ಯ ಕೈಯೊಳಗಡೆ ಮಗನ ಹಿಡ್ಕೊಂಡು ಕರ್ಕೊಂಡು ಹೋದಳು ಅಲ್ಲಿಗೆ, ದಾದಿ ಮನೆಗೆ, ಸೂಲ್ಗಿತ್ತಿ ಮನೆಗೆ. ಸೂಲ್ಗಿತ್ತಿಗೆ ವಯಸ್ಸಾಗಿತ್ತು, ಕಟ್ಟೆ ಮೇಲೆ ಕೂತಿದ್ಲು, ಕಣ್ಣು ಮಂಜಾಗಿತ್ತು, ಬರೋರು ಯಾರು, ಹೋಗೋರು ಯಾರು, ಮಾತಾಡೋರು ಯಾರು ಅಂತ ಏನೂ ಗೊತ್ತಾಗ್ತಿರ್ಲಿಲ್ಲ. ಈ ಹೆಣ್ಮಗಳು ಬಂದು ಆಕೆ ಹತ್ರ ಕೂತ್ಕೊಂಡು ಒಂದು ಸ್ವಲ್ಪ ಎಲ್ಲ ಆರಾಮಿದೆ ಕುಶಲೋಪರಿ ಮಾತಾಡಿ, ನಾನು ಇಂಥ ಹೆಣ್ಮಗಳು, ಇಂಥ ದಿವಸ ಇಂಥ ನನಗೆ ಹೆರಿಗೆ ಮಾಡಿಸಿದ್ದೆ, ನನ್ನ ಮಾತು ಕೊಟ್ಟಿದ್ದೆ, ನನ್ನ ಮಗ ದುಡ್ಡು ತಂದಿದ್ದಾನೆ, ತಗೋ ಈ ಬಂಗಾರದ ನಾಣ್ಯನೆಲ್ಲ ಅಂತ ತನ್ನ ಮರದೊಳಗಿದ್ದ ನಾಣ್ಯನೆಲ್ಲ ಅಜ್ಜಿ ಉಡಿಯೊಳಗೆ ಹಾಕಿದಳು. ಅಜ್ಜಿ ಅಂದಳು, ಹುಚ್ಚಿ, ನನಗೆ ಊರು ಹೋಗುವಂತ ಇದೆ, ಕಾಡು ಬಂತ ಇದೆ, ನಾನೇನು ಈ ನಾಣ್ಯ ಮಾಡಲಿ, ಇದು ಯಾರಿಗೆ ಸಲ್ಲಬೇಕು ಅಂತ ನಾನು ಹೇಳ್ತೀನಿ, ಬರ್ರಿ ನನ್ನ ಜೊತೆಗೆ ಅಂತ ಕರ್ಕೊಂಡು ಮುಂದಜ್ಜಿ, ಹಿಂದವ್ವ, ಕೊನೆಗೆ ಮಗ 3 ಜನ ಸೇರಿ ಊರು ಪಂಚರ ಹತ್ರ ಹೋದರು. ಮತ್ತು ಆ ಅಜ್ಜಿ ಹೇಳ್ತಾಳೆ, ಗೊತ್ತಿಲ್ಲ, ನಾನು ಮಾಡಿದ ಸೇವಾಕ್ಕೆ ಭಗವಂತ ಈ ಕೃಪಾ ಕೊಟ್ಟಿದ್ದಾನೆ, ಈ ಬಂಗಾರದ ನಾಣ್ಯನೆಲ್ಲ ತಗೊಳ್ಳಿ, ಊರು ಜನಕ್ಕೆ ಅನುಕೂಲ ಆಗೋ ಹಾಗೆ ಊರು ಮುಂದೆ ಒಂದು ಕೆರೆ ಕಟ್ಟಿಸಿ ಅಂತ ಹೇಳಿ ಊರು ಪಂಚರಿಗೆ ತನ್ನ ಬಂಗಾರದ ನಾಣ್ಯನ ಕೊಟ್ಟಳು. ಆವಾಗ ಊರಿನ ಜನ ಎಲ್ಲ ಸೇರಿ ಮಿಥಿಲಾ ಪಟ್ಟಣದ ಊರು ಹೊರಗೆ ಕಟ್ಟಿದ ಕೆರೆ ಇವಾಗಲೂ ಇದೆ. ಆ ಅಜ್ಜಿ ಯಾರು ಅಂತಲೇ ಗೊತ್ತಿರಲಾರ್ದ ಸಾವಿರಾರು ಜನ ದಿನ ಅಲ್ಲಿ ನೀರು ಕುಡಿತಾರೆ. ಆ ಅಜ್ಜಿಗೆ ಹಿಂದೂ ಮುಂದೂ ಎಂದೂ ನೋಡಲಾರ್ದ ಪಶು ಪಕ್ಷಿ ಪ್ರಾಣಿಗಳೆಲ್ಲ ಬಂದು ಅಲ್ಲಿ ಜೀವನ ನಡೆಸ್ತಾ ಇದ್ದಾವೆ. ಆ ಕೆರೆಗೆ ದಾದಿ ಕಾ ತಲಾಬ್ ಅಂತ ಬರೆದಿದ್ದಾರೆ. ಇಲ್ಲಿ ರಾಜ ಮರ್ತೋದ, ಹುಡುಗ ಮರ್ತೋದ, ಅವ್ವ ಮರ್ತೋದಳು, ಅಜ್ಜಿ ಮರ್ತೋದಳು, ಆದರೆ ಮಾಡಿದ ಕಾರ್ಯ 4 ಮಂದಿ ಕಷ್ಟಕ್ಕೆ ಅನುಕೂಲ ಆಗುತ್ತಲ್ಲ, ಇಂಥ ಕೆಲಸಕ್ಕೆ ಸೇವೆ ಅಂತ ಕರೀತಾರೆ. ಅದಕ್ಕೆ ನಾನು 2 ಶಬ್ದ ಬಳಸಿದೆ, ಅಗತ್ಯಾನುಸಾರ, ಶಕ್ತ್ಯಾನುಸಾರ, ಮತ್ತೊಬ್ಬರ ಕಣ್ಣೀರೊರೆಸುವ, ಮತ್ತೊಬ್ಬರ ಅಡಚಣೆಗಳಿಗೆ ಅನುಕೂಲವನ್ನು ಮಾಡುವಂಥ, ಮತ್ತೊಬ್ಬರ ತೊಂದರೆಗಳನ್ನು ನಿವಾರಣೆ ಮಾಡುವಂಥ ಪ್ರವೃತ್ತಿಗೆ, ಕ್ರಿಯೆಗೆ ಸೇವೆ ಅಂತ ಕರೀತಾರೆ. ಸಾವಿರಾರು ರೂಪದಲ್ಲಿ ಸೇವೆ ಮಾಡ್ಬೋದು, ಇಂಥದ್ದೇ ಸೇವೆ ಮಾಡಬೇಕು ಅಂತೇನಿಲ್ಲ. ಯಾರು ಧನ ಆದರೂ ಕೊಡ್ಬೋದು, ಧಾನ್ಯ ಆದರೂ ಕೊಡ್ಬೋದು, ವಸ್ತ್ರ ಆದರೂ ಕೊಡ್ಬೋದು, ಆಪ್ತ ಅಂಗ ಅಂತ ಏನು ಗುರುಗಳು ಹೇಳ್ತಾರೆ ಹಾಗೆ ಶರೀರದಿಂದ ಕೆಲಸ ಮಾಡಿ ಆದರೂ ಸೇವೆ ಮಾಡ್ಬೋದು, ಅನ್ನ ನೀಡಿ ಯಾರಾದರೂ ಸೇವೆ ಮಾಡ್ಬೋದು, ಮನೆ ಕಾಯ್ದಾದರೂ ಸೇವೆ ಮಾಡ್ಬೋದು, ದೇಶ ಕಾಯ್ದಾದರೂ ಸೇವೆ ಮಾಡ್ಬೋದು. ಒಟ್ಟಿನಲ್ಲಿ ಸೇವೆ ಮಾಡಿ ಸಮಾಜಕ್ಕೆ ಶಕ್ತಿ ತುಂಬೋ ಕೆಲಸನ ಮಾಡಬೇಕು. ಇನ್ನೊಂದು ಘಟನೆ ನಾನು ಹೇಳಲೇಬೇಕು, ಇತಿಹಾಸದ ವಿದ್ಯಾರ್ಥಿಯಾಗಿರೋದ್ರಿಂದ ಅದನ್ನು ಹೇಳಿದರೆ ಭಾಳ ಚಂದ ಅಂತ ನಂಗೆ ಅನ್ನಿಸ್ತದೆ. ರಾಣಾ ಸಂಗ್ರಾಮ್ ಸಿಂಹ ಅಂತ ಒಬ್ಬ ರಾಜ ಇದ್ದ, ಭಾಳ ದೊಡ್ಡ ರಾಜ. ಇವತ್ತು ಭಾರತ ದೇಶ ಏನಾದರೂ ಇಷ್ಟು ಹೆಸರಾಂತ ರಾಷ್ಟ್ರ ಆಗಿದೆ ಅಂತಂದರೆ ಅದಕ್ಕೆ ಇಂಥ ಮಹಾರಾಜರೇ ಕಾರಣ. ಅಷ್ಟೇ ಅಲ್ಲ, ವಿಧರ್ಮೀಯರಿಂದ ಈ ರಾಷ್ಟ್ರವನ್ನು ಸಂರಕ್ಷಿಸಬೇಕು ಅನ್ನೋ ಕಾರಣಕ್ಕಾಗಿ ಭಾರತ ಮಾತೆಯ ಮಡಿಲಿನಲ್ಲಿ ಹುಡಿಯಾದ ಎಷ್ಟೋ ಶೌರ್ಯ ಕುಸುಮಗಳಲ್ಲಿ ಮಹಾರಾಣಾ ಸಂಗ್ರಾಮ್ ಸಿಂಹ ಕೂಡ ಒಬ್ಬ. ಆತನ ಶರೀರದ ಮೇಲೆ 80 ಗಾಯಗಳಿದ್ವಂತೆ, ಯುದ್ಧ ಮಾಡಿ 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 ಮಾಡಿ. ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳಿ. ಆತನ ಶರೀರ ತುಂಬ ಇರೋ ಗಾಯನ ನೋಡಿ ಮಂತ್ರಿ ಮಹೋದಯರೆಲ್ಲ, ಪ್ರಭು ಸಾಕು ಯುದ್ಧ, ವಿಶ್ರಾಂತಿ ಮಾಡಿ ಅಂದರೆ, ಹುಚ್ಚರೆ, ಈ ಮಣ್ಣು ಕಾಪಾಡೋದಕ್ಕಾಗಿ ತಾಯಿ ಹಾಕಿರೋ ತಿಲಕ ಕಣೋ ಈ ಗಾಯಗಳು ಅಂತ ಹೇಳ್ತಿದ್ದಂತೆ ರಾಜ. ಏನು ಸ್ವಭಾವ ರೀ, ಹಿಂಗೆ ಹೊಡಿಬೇಡ್ರಿ ಚಪ್ಪಾಳಿ. ಹೊಡಿಬೇಕಿತ್ತಂದ್ರೆ ಹೆಂಗೆ ಹೊಡೆಯೋದು ಹೇಳ್ರಿ? 80 ಗಾಯ ರೀ ಶರೀರದ ಮೇಲೆ. ಆಯುಸ್ಸು ಪೂರ್ತಿ ಅರ್ಧ ಭಾಗ ರಣರಾಂಗಣದಲ್ಲಿ ಕಳೆದ ಒಬ್ಬ ಶೂರನಿಗೆ 3-4 ಚಪ್ಪಾಳೆ ಸಾಕ? ಚಲ್ ಹಾತ್ ಊಪರ್ ಕರೋ. ರಾಜ ವಿಧರ್ಮೀಯರ ಜೊತೆ ಯುದ್ಧ ಮಾಡ್ತಾ 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 ಒಂದಿನ ಪ್ರಾಣ ಬಿಟ್ಟ. ಅವನಿಗೊಂದು ಗಂಡು ಮಗು ಇತ್ತು, 6 ತಿಂಗಳು ವಯಸ್ಸಾಗಿತ್ತು. ರಾಜನ ಹೆಂಡತಿ ತೀರ್ಕೊಂಡು ಬಿಟ್ಟಿದ್ಲು. ರಾಜ್ಯನೂ ಅನಾಥ ಆಯಿತು, ರಾಜಕುಮಾರನೂ ಅನಾಥ ಆಗಿದ್ದ. ರಾಜ್ಯ ನೋಡ್ಕೊಳ್ಳೋದಕ್ಕೆ ಮಂತ್ರಿ ಮಹೋದಯರಿಗೆ ಹೇಳಿದರು, ರಾಜಕುಮಾರ ನೋಡ್ಕೊಳ್ಳೋದಕ್ಕೆ ಒಬ್ಬ ದಾದಿನ ನೇಮಕ ಮಾಡಿದ್ರು, ನರ್ಸ್ ಆಯಾ. ಮಂತ್ರಿ ಮಹೋದಯರಿಗೆ ಹೇಳಿದರು, ರಾಜ್ಯದೊಳಗಡೆ ಏನೂ ಕೊರತೆ ಬರಬಾರ್ದು. ಆಯಾಗ ಹೇಳಿದ್ರು, ರಾಜಕುಮಾರಗೆ ಏನು ಕೊರತೆ ಬೀಳಬಾರ್ದು. ಹೆಂಗೆ ವ್ಯವಸ್ಥೆ ನೋಡ್ರಿ. ಸರಿ, ಬನವೀರ ಅಂತ ಮಂತ್ರಿ ಇದ್ದ. ರಾಜಕುಮಾರನೇ ರಾಜ, ರಾಜಕುಮಾರನ ಪ್ರತಿನಿಧಿ ನಾನು ಅಂತ ಒಳ್ಳೆ ಸೇವೆನೇ ಆತ ಮಾಡ್ತಾ ಇದ್ದ.
ಮತ್ತು ಸೇವಕಿ ಅಂತೂ ದಾದಿ ಅಂತೂ ಸೂರ್ಯ ಚಂದ್ರ ಇರೋವರೆಗೂ ಈ ಭೂಮಿ ಮೇಲೆ ಆ ತಾಯಿ ಹೆಸರನ್ನು ಮರಿಬಾರದು ಯಾರು. ಸೇವೆ ಮಾಡಬೇಕು ಅನ್ನೋ ಕಲ್ಪನೆ ಯಾರ್ಯಾರಿಗಿದೆಯೋ ಅವ್ರಿಗೆಲ್ಲ ಆದರ್ಶನೇ ಆ ದಾದಿ ಆಗಬೇಕು ಅಂಥ ಹೆಣ್ಮಗಳು. ರಾಜ್ಕುಮಾರನ್ನು ಹೆತ್ತು ಕುಡಿ ಹಾಗೆ ಜೋಪಾನ ಮಾಡ್ತಾಯಿದ್ರು. ವರ್ಷ ಒಪ್ಪತ್ತು ಹೋಯಿತು, ಪರಿಸ್ಥಿತಿ ಬೇರೆ ಆಯಿತು. ಮಂತ್ರಿ ಬನವೀರ್ನ ಆಲೋಚನೆ ವಿಕಾರ ಆಯಿತು. ಈ ಕೂಸು ಬೆಳೆಸಿ ಇವನಿಗೆ ನಿದ್ದೆ ಮಾಡಲಾರ್ದೆ ಪ್ರಜಾಪಾಲನೆ ಮಾಡಿರೋ ಒಬ್ಬ ರಾಜನ ಮಗನ ಹಾಸಿಗೆಯಲ್ಲಿ ಸಾಯಿಸೋ ಆಲೋಚನೆ ಇವರಿಗೆ ಬಂದಿದೆಯಲ್ಲ, ಇವ್ರ ತಲೆಯಲ್ಲಿ ಏನಾದರೂ ಹೇಸಿಗೆ ಇದೆಯಾ ಅಂತ ದಾದಿ ಆಲೋಚನೆ ಮಾಡಿದರು. ಮತ್ತು ಆಕೆ ಅಂತಾಳೆ, ಈ ವಿಪತ್ತಿನಿಂದ ನಾನು ರಾಜ್ಕುಮಾರನ ಕಾಪಾಡಲೇಬೇಕು. ಆದರೆ ಬನವೀರ್ನ ವಿರೋಧ ಹಾಕ್ಕೊಳ್ಳೋಂಗಿಲ್ಲ. ಯಾಕೆಂದರೆ ಅವನು ಮಂತ್ರಿ, ಅವನಿಗೆ ಶಕ್ತಿ ಇದೆ, ಅವನ ಹಿಂದೆ ಜನ ಇದ್ದಾರೆ. ಈಕೆ ಶಕ್ತಿನೂ ಇಲ್ಲ, ಹಿಂದೆ ಜನನೂ ಇಲ್ಲ. ಆದರೆ ಹೆಣ್ಮಗಳೊಂದು ಉಪಾಯ ಮಾಡ್ತಾಳೆ. ನೆನ್ಪಿಟ್ಕೊಳ್ಳಿ, ಜಗತ್ತಿನ ಯಾವುದೇ ನಾಗರಿಕತೆಯಲ್ಲೂ ಇಂಥ ಪರಮೋಚ್ಚ ಸೇವಾ ಉದಾಹರಣೆ ನಡೆದಿಲ್ಲ. ಆಕೆ ಏನು ಮಾಡ್ತಾಳೆ ಗೊತ್ತಾ? ರಾಜಕುಮಾರನ ವಯಸ್ಸಿನ ತನ್ನ ಹೆತ್ತ ಕುಡಿ ಚಂದುನ ಅನ್ನೋ ಹುಡುಗನಿಗೆ ರಾಜಕುಮಾರನ ಪೋಷಾಕ ಹಾಕಿ ರಾಜಕುಮಾರ ಮಲಗೋ ಜಾಗೆಯಲ್ಲಿ ಮಲಗಿಸಿ ಅವನ ಮೇಲೆ ಒಂದು ಅರಿವೆ ಹಚ್ಚಿ ರಾಜಕುಮಾರನ ಒಂದು ಗಡಿಗೆ ಒಳಗಡೆ ಇಟ್ಟು ಹೊಳೆಯೊಳಗಡೆ ತೇಲಿಬಿಟ್ಟು ಬೇರೆಯವರ ಸಹಾಯ ತಗೊಂಡು ರಾಜಕುಮಾರನ ಜೋಪಾನ ಮಾಡೋ ಕೆಲಸ ಮಾಡ್ತಾಳೆ. ಮತ್ತು ಇಲ್ಲಿ ದುಷ್ಟನಾದ ಮಂತ್ರಿ ತನ್ನ ಕಣ್ಣು ಮುಂದೆನೇ ಹೆತ್ತ ಕುಡಿನ ಕತ್ತರಿಸಿದರೂ ಕಣ್ಣೀರು ಹಾಕಲಾರದೆ ನಿಂತು ನೋಡ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಬನವೀರ ಆದೇಶ ಮಾಡ್ತಾನೆ, ತುಂಬಿ ಅದನ್ನು ಹೊಳೆಗೆ ಹಾಕು ಅಂತ. ತನ್ನ ಹೆತ್ತ ಕುಡಿ ಕತ್ತರಿಸಿ ತುಣುಕಾಗಿ ಹಾಸಿಗೆ ಮೇಲೆ ಮಲಗಿದ್ದು ಬಳದು ತುಂಬುತ್ತಾ ಇದ್ದರೂ ಅಳಲಾರದ ಸನ್ನಿವೇಶ ದಾದಿ ಮುಂದೆ ಇದೆ. ತುಂಬಿಕೊಂಡು ಹೋಗಿ ನದಿಯಲ್ಲಿ ಕೂಸು ಹಾಕಿ ನದಿ ಯಾವುದೋ ಕಣ್ಣೀರು ಯಾವುದೋ ಅನ್ನೋದು ಗೊತ್ತಾಗಬಾರ್ದು ಅಷ್ಟು ಹತ್ತು ಮತ್ತೊಂದು ದಡದಲ್ಲೇ ಇದ್ದದ್ದ ರಾಜಕುಮಾರನ ಜೋಪಾನ ಮಾಡಿ ಬೇರೆಯವ್ರಿಗೆ ಒಪ್ಪಿಸಿ ರಾಜಕುಮಾರ ದೊಡ್ಡವನಾದ ಮೇಲೆ ಆ ರಾಜಕುಮಾರನಿಂದ ಮತ್ತೆ ಚಿತ್ತೋಡದ ಮೇಲೆ ಧರ್ಮ ಧ್ವಜ ಹಾರಿಸುವ ಹಾಗೆ ಮಾಡಿದ ಸೇವಕಿ ಆ ಹೆಣ್ಮಗಳು. ಆ ಹೆಣ್ಮಗಳ ಹೆಸರು ಪನ್ನಾದಾಸಿ. ಸುಮ್ಮನೆ ವಿಚಾರ ಮಾಡಿ, ಅವಕಾಶ ಇದ್ದಾಗ, ಶಕ್ತಿ ಇದ್ದಾಗ ಏನಾದರೂ ಒಂದು ಉಪಕಾರ ನಮ್ಮಿಂದ ನಡೀದೇ ಇದ್ದರೆ ಎಷ್ಟು ಅಸಹ್ಯ ಆಗುತ್ತೆ. ಅದನ್ನೇ ಸ್ವಾಮಿ ವಿವೇಕಾನಂದರು ನಮ್ಮನ್ನು ಎಚ್ಚರ ಮಾಡೋದಕ್ಕೆ ಹೇಳಿದ್ದು, ದ ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್. ಯಾರು ಬೇರೆಯವರಿಗಾಗಿ ಬದುಕುತ್ತಾರೆಯೋ ಅವರು ಬದುಕಿದಂತೆ, ಇತರರು ಬದುಕಿದ್ದೂ ಸತ್ತಂತೆ. ಬದುಕಿದ್ದೂ ಸತ್ತಂತೆ. ನಾವು ಮುಪ್ಪಿಂದ ಪಳೆಯೋದಕ್ಕಿಂತ ಮುಂಚೆ ಶರೀರದಲ್ಲಿ ಸಾಮರ್ಥ್ಯ ಇದ್ದಾಗಲೇ ಏನಾದರೂ ಒಂದು ಉಪಕಾರ ಮಾಡುವಂಥ ಪ್ರವೃತ್ತಿಯನ್ನು ರೂಢಿ ಮಾಡಿಕೋಬೇಕು ಅನ್ನೋದೇ ಮುಳುಗುಂದ ಬಾಲಲೀಲ ಮಹಾಂತ ಶಿವಯೋಗಿಗಳ ಆದೇಶ. ಹಾಂ, ಸೇವೆ ಅನ್ನೋ ವಿಷಯದಲ್ಲಿ ಇನ್ನೊಂದು ವಿಚಾರ ನಮ್ಮ ತಲೆಯೊಳಗಡೆ ಇರಬೇಕು. ಏನೂ ಪ್ರತಿಫಲ ಅಪೇಕ್ಷೆ ಇರಲಾರದೆ ಮಾಡೋ ಉಪಕಾರ ಮಾತ್ರ ಸೇವೆ ಆಗುತ್ತೆ, ಇಲ್ಲದಿದ್ದರೆ ಚಾಕ್ರಿ ಆಗುತ್ತೆ. ಈಗ ನನ್ನ ಮೇಷ್ಟ್ರು ಭಾಳ ಜನ ಅಂತಾರೆ, ನೀವು ಎಷ್ಟು ಸೇವಾ ಮಾಡ್ತೀರಿ ಶಾಲೆ ಒಳಗಡೆ, 100ಕ್ಕೆ 100 ತಪ್ಪು. ನಾಳೆ ಪಗಾರ ಕೊಡೋದು ನಿಲ್ಲಿಸಿದರೆ ನಾನು ಕಾಲೇಜಿಗೆ ಹೋಗಲ್ಲ. ಭಾಳ ಜನ ಅಂತಾರೆ, ಅದು ಅವ್ರ ಪ್ರೀತಿ. ಆದರೆ 100ಕ್ಕೆ 100 ನಾನು ಕಾಲೇಜಿಗೆ ಹೋಗೋದು ನನ್ನ ಮನೆ ನಡೀತದೆ ಅನ್ನೋ ಕಾರಣಕ್ಕಾಗಿ. ಇದನ್ನು ಮೀರಿ, ಇದನ್ನು ದಾಟಿ, ಯಾರಿಗೂ ಗೊತ್ತಾಗಲಾರದ ಹಾಗೆ ಏನಾದರೂ 4 ಮಂದಿಗೆ ಉಪಕಾರ ಮಾಡೋ ಬುದ್ಧಿ ನಮ್ಮ ಒಳಗಡೆ ಬಂದರೆ, ಉಪಕಾರ ಮಾಡೋ ಕೆಲಸ ಕಾರ್ಯಗಳನ್ನು ನಾವು ಮಾಡಿದರೆ ಅದಕ್ಕೆ ಸೇವೆ ಅಂತ ಕರೀತಾರೆ. ಮತ್ತು ಸ್ವಾಮೀಜಿಯವ್ರದ್ದು ಆಶಯ ಏನಿದೆ, ತರುಣರು ಇದನ್ನು ಪರಿಪಾಲನೆ ಮಾಡಬೇಕು ಅಂತ. ನಾನು ಮೊದಲು ಒಂದು ಶಬ್ದ ಬಳಸಿದೆ, ನಮ್ಮಲ್ಲಿ ತಾರುಣ್ಯದಲ್ಲಿ ಇರುವಂಥ ಮುದುಕರು, ಮುಪ್ಪಿನಲ್ಲಿ ಇರುವಂಥ ತರುಣರು ಇದ್ದಾರೆ ಅಂತ. ಒಂದು ಪುಸ್ತಕದಲ್ಲಿ ಬರೀತಾರೆ, ನಮ್ಮ ದೇಶದಲ್ಲಿ ಬಹಳ ಜನ 18ನೇ ವಯಸ್ಸಿಗೆ ಸತ್ತಿರ್ತಾರೆ, 80ನೇ ವಯಸ್ಸಿಗೆ ಅವ್ರನ್ನ ಒಯ್ದು ಗೋರಿ ಒಳಗಡೆ ಇಡ್ತಾರೆ ಅಂತ. ಅಂದ್ರೆ ಅರ್ಥ ಏನು ಗೊತ್ತೇನು? ವಯಸ್ಸಿದ್ದಾಗ ನಾವು ಸಮಾಜಕ್ಕಾಗಿ ಉಪಯೋಗ ಆಗಲಿಲ್ಲ ಅಂದರೆ ನಾವು ಇದ್ದಾಗಲೇ ಸತ್ತಂತೆ ಅಂತ ಅರ್ಥ. ಆದ್ದರಿಂದ ತರುಣ ಬಂಧುಗಳೆಲ್ಲ ಸೇರಿ ರಾಷ್ಟ್ರವನ್ನು ಸಮರ್ಥ ಮಾಡೋದಕ್ಕೆ, ಸಮಾಜವನ್ನು ಚೈತನ್ಯ ತುಂಬೋದಕ್ಕೆ, ನಮ್ಮ ವ್ಯಾಪ್ತಿಯಲ್ಲಿ ಇರುವಂಥ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಂಡು ಸೇವಾ ಕಾರ್ಯದಲ್ಲಿ ಪ್ರವೃತ್ತರಾಗಬೇಕು. ಕೊನೆಗೊಂದು ಘಟನೆ ಹೇಳಿ ನಾನು ಮಾತು ಮುಗಿಸ್ತೇನೆ. ಸ್ವಾತಂತ್ರ್ಯಕ್ಕಿಂತ ಪೂರ್ವ ನಡೆದ ಘಟನೆ, ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಂಥ ಘಟನೆ. ಪಾರವಜ್ಜಿ ಅಂತ ಒಬ್ಬ ಅಜ್ಜಿ ಇದ್ದರು. ಆಕೆ ಒಂದು ಭಾಳ ದೊಡ್ಡ ಕೆಲಸ ಮಾಡಿದ್ರು. ಆಕೆ ಏನು ಕೆಲಸ ಮಾಡಿದ್ದಳು ಅಂದರೆ, ಸರ್ಕಾರಿ ಕಚೇರಿ ಮೇಲೆ ಇದ್ದಂಥ ಬ್ರಿಟಿಷ್ ಸಾಮ್ರಾಜ್ಯದ ಧ್ವಜನ ಕೆಳಗಡೆ ತೆಗೆದು ಭಾರತ ದೇಶದ ಧ್ವಜನ ಹಾಕಬೇಕಾಗಿತ್ತು. ಹಾಕೋ ಸಲುವಾಗಿ 1000 ಗಟ್ಟಲೆ ಜನ ಅಲ್ಲಿ ಸೇರಿದ್ರು. ಒಬ್ರಿಗೂ ಧೈರ್ಯ ಆಗಿರಲಿಲ್ಲ. ದೊಡ್ಡ ದೊಡ್ಡ ಜನ ಎಲ್ಲ ಅಂಜ್ಕೊಂಡು ನಿಂದಾಗ
ಮೂಲೆಯೊಳಗಡೆ ಇದ್ದ ಅಜ್ಜಿ ಧೈರ್ಯ ಮಾಡಿ ಮುಂದೆ ಬಂದು ಕಚ್ಚೆ ಹಾಕ್ಕೊಂಡು ಮೇಲಿದ್ದ ಬ್ರಿಟಿಷ್ ಧ್ವಜನ ಕೆಳಗೆ ಹಾಕಿ ಭಾರತ್ ಮಾತಾ ಧ್ವಜ ಹಾಕಿದ್ದಳು. ಅಜ್ಜಿಗೆ ವಯಸ್ಸಾಗಿತ್ತು. ಜನ ಎಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿದ್ರು, ಖುಷಿ ಪಟ್ಟಿದ್ರು, ಸತ್ಕಾರ ಮಾಡಿದ್ರು. ಅದಕ್ಕಾಗಿ ಅಜ್ಜಿಗೆ ಸಿಕ್ಕ ಬಹುಮಾನ ಏನು ಅಂದರೆ ಜೈಲು ವಾಸ. ಅಜ್ಜಿ ಸೇವಾ ಮಾಡಿ ಮರೆತು ಜೈಲು ವಾಸ ಅನುಭವಿಸಿ ಊರೊಳಗೆ ಬಂದು ನಿಂತಿದ್ದಳು, ಹಳ್ಳ್ಯಾಗ ನಿಂತಿದ್ದಳು. ಇದು ಬೆಳಗೆರೆ ಕೃಷ್ಣ ಶಾಸ್ತ್ರಿಯವರಿಗೆ ಗೊತ್ತಾಯಿತು. ಮರೆಯಲಾದೀತೆ ಅಂತ ಅವ್ರದ್ದೊಂದು ಜೀವನ ಸಂದೇಶದ ಗ್ರಂಥ ಇದೆ. ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಜಗತ್ತು ಕಂಡ ಪವಿತ್ರ ಶಿಕ್ಷಕರು. ಅವರೊಮ್ಮೆ ಅಜ್ಜಿನ ನೋಡೋದಕ್ಕೆ ದಕ್ಷಿಣದಿಂದ ಉತ್ತರ ಕರ್ನಾಟಕಕ್ಕೆ ಬಂದರು. ಹುಡುಕೊಂಡು ಹಳ್ಳಿಗೆ ಹೋದರು. ಹಳ್ಳ್ಯಾಗ ಮಂದಿನ ಕೇಳಿದರು, ಪಾರವಜ್ಜಿ ಎಲ್ಲಿರ್ತಾಳೆ? ಇಂಥ ಓಣ್ಯಾಗ ಇಂಥ ಮನ್ಯಾಗ ಇರ್ತಾಳೆ ಅಂತ ಹೇಳಿದರು. ಅಂಥ ಓಣ್ಯಾಗ ಅಂಥ ಮನೆಗೆ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಬಂದರು. ಅಜ್ಜಿ ಕಟ್ಟಿ ಮ್ಯಾಗ ಕೂತಿದ್ದಳು. ಯಾರು ನೀನು ಅಂತ ಅಜ್ಜಿ ಕೇಳಿದರು. ಕೃಷ್ಣ ಶಾಸ್ತ್ರಿ ನಾನು ಅಂತ ಸರ್ ಹೇಳಿದರು. ಎದಕ್ಕೆ ಬಂದಿ ಅಂತ ಅವರು ಕೇಳಿದರು. ನಿಮ್ಮನ್ನು ನೋಡಬೇಕಾಗಿತ್ತು, ಅದಕ್ಕೆ ಬಂದೆ. ನೋಡಿ ಅಲ್ಲ, ಊರಿಗೆ ಹೋಗು ಅಂದಳು ಅಜ್ಜಿ. ಅವರಂದರು ಏನರ ಸ್ವಲ್ಪ ಹಂಗೆ ಮಾತಾಡ್ತೀನಿ, ಮಾತಾಡು. ಎಲ್ಲ ಮಾತುಕತೆ ಆದಮೇಲೆ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳಂದರು, ಅಜ್ಜಿ ನಿಂದೊಂದು ಯಾವ್ದಾರ ಸಣ್ಣ ಫೋಟೋ ಐತಿ? ಅವರಂದರು, ಹುಚ್ಚ, ನಾನು ಯಾಕೆ ಫೋಟೋ ಇಟ್ಕೊಳ್ಳಿ? ಇಲ್ಲ, ಕ್ಷಮ ಮಾಡು, ನಾ ಎಲ್ಲ ಹಿನ್ನೆಲೆ ವಿಚಾರ ಮಾಡೀನಿ. ಇಷ್ಟೆಲ್ಲ ದೊಡ್ಡ ಸೇವಾ ಮಾಡಿರೋ ನಿನಗೆ ಸರ್ಕಾರದಿಂದ ಸಣ್ಣದೊಂದು ಮಾಶಾಸನ ಬರ್ತಾ ಇಲ್ಲಂತ. ನನಗೆ ದೊಡ್ಡ ದೊಡ್ಡ ಮಂದಿ ಪರಿಚಯ ಇದ್ದಾರೆ. ನಿನ್ನ ಫೋಟೋ ತೊಗೊಂಡು ದೊಡ್ಡ ಮಂದಿ ಶಿಫಾರಸ್ ಮಾಡಿ ನಿನಗೆ ಮಾಶಾಸನ ಪೆನ್ಷನ್, ಮಾಶಾಸನ ಬರೋ ಹಂಗೆ ನಾನು ಮಾಡ್ತೀನಿ ಅಂತ ಕೃಷ್ಣ ಶಾಸ್ತ್ರಿ ಅಂದ್ರಂತ. ಹುಚ್ಚ, ಇದೇ ಬಂದು ಇನ್ನೊಮ್ಮೆ ನನ್ನ ಮನೆ ಮುಂದೆ ಹಾದಿ ಅಂದ್ರೆ ಮಾರಿ ಮುಸ್ರಿ ಮಾಡಿಬಿಡ್ತೀನಿ ಅಂದಳಂತ ಅಜ್ಜಿ. ಮಾಶಾಸನ ಬರ್ತೈತಿ ಅಂತ ಸೇವಾ ಮಾಡಕ್ಕೆ ನಾ ಏನು ಬ್ರಿಟಿಷರ ಬೂಟ್ ನೆಕ್ಕಿದ ನಾಯಿ? ಅಜ್ಜಿ ಮಾತೆಂಥ ದೊಡ್ಡದ್ರಿ. ಸುಮ್ಮನೆ ಕಲ್ಪನಾ ಮಾಡಿಕೊಡ್ರಿ. 60 ಆಗಿಲ್ಲ ಅಂದ್ರೂ 60 ಹಚ್ಚಿ ಆಧಾರ್ ಕಾರ್ಡ್ ತಿದ್ದಾವು 100 ಕೊಟ್ಟು 60 ಮಾಡಿ ಮಾಶಾಸನ ತಗೊಳ್ಳೋ ನಾವೆಲ್ಲಿ? 65 70 ಆದರೂ 1000 ಮಂದಿ ಗಂಡಸರ ಜಾಗದಾಗ ಒಬ್ಬ ಮುದುಕಿ ಹೋಗಿ ಧ್ವಜ ಹಾರಿಸಿ ಬಂದು 1 ಪೈಸೆನೂ ಕೂಲಿ ಕೇಳಾರ್ದ ಅಜ್ಜಿಯಲ್ಲಿ. ಸುಮ್ಮನೆ ಕಲ್ಪನಾ ಮಾಡಿರಿ ಬಂಧುಗಳ. ಬರೀ ಭಾವುಕರಾದ್ರೆ ಆಗೋದಿಲ್ಲ. ಹಿಂದೆ ಯಾರ್ಯಾರು ಏನೇನು ಮಾಡ್ಯಾರಂತ ನೆನಪು ಮಾಡ್ಕೊಂಡು ಚಪ್ಪಾಳೆ ತಟ್ಟಿದ್ರೂ ಆಗೋದಿಲ್ಲ. ನಾವು ಏನಾರ ಮಾಡೋಣ. ದೊಡ್ಡ ಕೆಲಸ ನಮಗೆ ಮಾಡೋಕ್ಕಾಗಲಿಲ್ಲ ಅಂದರೂ ಸಣ್ಣ ಕೆಲಸ ಮಾಡಿ ಸಮಾಜನ ಸಶಕ್ತ ಮಾಡೋಕೆ ಅನುಕೂಲ ಮಾಡೋಣ. ತರುಣರಿಗೆ ಯಾರಿಗಾರ ವಿದ್ಯಾ ಬುದ್ಧಿ ಇದ್ರೆ ಆಜು ಮಾಜು ಮನ್ಯಾಗಿನ ಹುಡುಗರನ್ನ ಸಂಜೆ ಹೊತ್ತು ಕುಂಡ್ರಿಸ್ಕೊಂಡು ಒಂದು ಅರ್ಧ ತಾಸು ಪಾಠ ಮಾಡಿರಿ. ಊರಾಗ 8 10 20 25 ಮಂದಿ ತರುಣರಿದ್ರಂದ್ರೆ ವಾರಕ್ಕೊಂದು ಗುಂಪು ಮಾಡ್ಕೊಂಡು ವಾರಕ್ಕೊಮ್ಮೆ ಊರಾಗಿರೋ ಗುಡಿನೆಲ್ಲ ಪಾಳಿ ಹಾಕ್ಕೊಂಡು ವಾರಕ್ಕೊಮ್ಮೆ ಸ್ವಚ್ಛ ಮಾಡಿರಿ. ನಮ್ಮೂರು ಗುಡಿ ಸ್ವಚ್ಛ ಮಾಡೋಕೆ ಬಾಜು ಊರವ್ರು ಬರ್ತಾರೋ. ಊರಾಗೇನರ ಜಗಳ ಜಾಪತ್ರಿ ಇತ್ತು ಅಂದ್ರೆ ಇಂಥ ಮಹಾತ್ಮರನ್ನ ಕರ್ಕೊಂಡು ಮುಂದೆ ಕುಂದ್ರಿಸಿ ಮತ್ತೊಮ್ಮೆ ಜಗಳ ಜಾಪತ್ರಿ ಬರಲಾರ್ದಂಗೆ ಊರಾಗ ಪ್ರೀತಿ ಬಿತ್ತೋ ಕೆಲಸ ಮಾಡಿರಿ. ಪ್ರೀತಿ ಬಿತ್ತೋ ಕೆಲಸಕ್ಕಿಂತ ದೊಡ್ಡ ಸೇವಾ ಯಾವುದೈತಿ ಹೇಳ್ರಿ? ಹಾಂ, ಅಷ್ಟ ಅಲ್ಲ, ನಮ್ಮ ಊರಾಗ ಸೇವಾ ಮಾಡಿನ ದೇವ ಬಂದು ನೆಲೆಸೋ ಹಂಗೆ ಮಾಡೋಕೆ ತಾರುಣ್ಯಕ್ಕೆ ಒಂದು ಅವಕಾಶ ಐತಿ. ಎಷ್ಟೋ ಊರಾಗ ತರುಣರು ಹಿಂಗೆ ಮಾಡ್ಯಾರ. ನಿಮ್ಮ ಊರಾಗ ಬಾವಿ ಇದ್ರೆ ಬಾವಿ ಸ್ವಚ್ಛ ಇಟ್ಕೊಡ್ರಿ, ಕೆರೆ ಇದ್ರೆ ಕೆರೆ ಸ್ವಚ್ಛ ಇಟ್ಕೊಡ್ರಿ, ಊರು ಹಾದಿ ಬೀದಿ ಎಲ್ಲ ಸ್ವಚ್ಛ ಇಟ್ಕೊಡ್ರಿ. ರೋಗ ಬರುವಂಥ ಯಾವ್ಯಾವ ಕಾರಣ ಅದವೋ ಆ ಕಾರಣ ಎಲ್ಲ ಬರಲಾರ್ದಂಗೆ ಮಾಡಿಕೊಡ್ರಿ. ಒಟ್ನ್ಯಾಗ ಸೇವಾ ಮಾಡಿ ದೇವ ಬಂದು ನೆಲೆಸೋ ಹಂಗೆ ಶರೀರದಾಗಿನ ಕಸು ಉಪಯೋಗ ಮಾಡ್ಕೊಳ್ರಿ. ಇಲ್ಲ ಅಂದ್ರೆ ಆಗಲ್ಲೇ ಅಪ್ಪ ಅವ್ರು ಹೇಳ್ದಂಗೆ ಮೈಯಾಗಿನ ಸೊಕ್ಕು ಕಿಸೆದಾಗಿನ ರೊಕ್ಕ ಉಪಯೋಗ ಆಗಲಿಲ್ಲ ಅಂದ್ರೆ ಮಣ್ಣು ಪಾಲ ಆಗ್ತವು. ಸೊಕ್ಕು ಇಳಿಯೋದ್ರಾಗ ಸೇವಾ ಮಾಡಿ ದೇವನ ಪಡೆಯೋಣ ಅನ್ನೋದೇ ಈ ಮಾತಿನ ಅರ್ಥ ಅನ್ನೋ ಮಾತನ್ನು ಹೇಳಿ ಎಂಥ ಪವಾಡ ಇಲ್ಲಿ ನಡೆದದು ನೋಡ್ರಿ. ನಾವು ಪುರಾಣದಾಗ ಪವಾಡ ಅಂತ ಓದ್ತೀವಲ್ಲ, ಆ ಪವಾಡ ಜ್ವಲಂತ ನಿದರ್ಶನ ಇಲ್ಲಿ. 10 ತಿಂಗಳದಾಗ ಇಂಥದ್ದೊಂದು ಕಟ್ಟಡ ಕಟ್ಟಿ ನಿಲ್ಸ್ಯಾರ ಸ್ವಾಮಿಗಳಂದ್ರೆ ಇದಕ್ಕಿಂತ ದೊಡ್ಡ ಪವಾಡ ಯಾವುದೈತೆ ಹೇಳಿ? ಬ್ಯಾಂಕ್ನವ್ರು ಲೋನ್ ಕೊಟ್ರು ಪ್ಲಿಂತ್ ಬಿಟ್ಟು ಮ್ಯಾಲೆ ಹೇಳುವಲ್ವ ಮನಿ ಎಲ್ಲ ಮುಗಿದ ಬಿಟ್ಟೈತಿ ಕೈಲಾಸ ಮಂಟಪ. ಯಾಕಂದ್ರೆ ಇಲ್ಲಿ ಸೇವಾ ಆಯ್ತು. ಎಷ್ಟು ಊರು ಮಂದಿ ಬಂದು ರಾತ್ರಿ ಇಟ್ಟಂಗಿ ಮ್ಯಾಲೆ ಏರಿಸಿಲ್ಲ ಇಲ್ಲಿ. ನಾ ಮೊನ್ನೆ ಒಂದು ಮೊಬೈಲ್ನ್ಯಾಗ ನೋಡಿದೆ, ಯಾವುದೋ ಊರು ಸಾಲಿ ಹುಡುಗರು ಬಂದು ಸಿಮೆಂಟ್ ಇಟ್ಟಾರಿಲ್ಲಿ. ನಾನು ಫೋನ್ ಹಚ್ಚಿ ಹೇಳ್ಬೇಕಂತ ಮಾಡಿದ್ದೆ, ಬುದ್ಧಿ ಇದನ್ನು ಮೊಬೈಲ್ನೇ ಹಾಕಬೇಡ್ರಿ, ಸರ್ಕಾರ ಇದನ್ನ ಯಾರಿಗೆ ಹೇಳಬೇಡ್ರಿ, ಸರ್ಕಾರದವ್ರು ಡಿಬಾರ್ ಮಾಡ್ತಾರೆ. ಈಗ ಹಿಂಗೆಲ್ಲ ಸೇವಾ ಮಾಡೋಂಗಿಲ್ಲ, ಯಪ್ಪ ಭಾಳ ಕಷ್ಟ ಇದೆ. ಈಗ ಗುಡ್ಯಾಗ ಕಸ ಹೊಡೆಯಂಗಿಲ್ಲ, ಸಾಲ್ಯಾಗ ಕಸ ಹೊಡೆಯಂಗಿಲ್ಲ, ಪಾಯ್ಕೆನಿಗೆ ನೀರು ಹಾಕಂಗಿಲ್ಲ. ಆದರೂ ದೇಶ ಉದ್ಧಾರ ಆಗ್ಬೇಕು, ಅಸಹ್ಯಲ್ಲ. ಆದರೆ ಇಲ್ಲೇ ಶಾಲೆ ಹುಡುಗರು ಬಂದು ಸೇವಾ ಮಾಡಿ ಹೋಗ್ಯಾರ. ನೀವು ಯಾರ್ಯಾರು ಯಾವಾಗ ಬಂದು ಸೇವಾ ಮಾಡಿರೋ
ಆಗಲ್ಲಿ ನಾ ಬಂದಾಗ ಅಲ್ಲಿ ನೋಡಿದೆ, ಹೃದಯ ತುಂಬಿ ಬಂದುಬಿಡ್ತು. ಹಣ್ಣು ವಯಸ್ಸಾದ ಒಬ್ಬ ಅಜ್ಜಿ 4-6 ರೂಪಾಯಿ ಎಲ್ಲ ಕೂಡಿಸಿ ಉಡ್ಯಾಗ ಕಟ್ಕೊಂಡು ಹಾಳ್ಯಾಗ ಇಟ್ಕೊಂಡು ತಂದು ಅಜ್ಜವ್ರ ಕೈಯಾಗ ಕೊಟ್ಲು. ಅಪ್ಪ, ಕೈಲಾಸ ಮಠಕ್ಕೆ ನಂದೊಂದು ಸೇವಾಪ ಅಂತ. ಅಜ್ಜವ್ರು ಅಂದ್ರೆ, ಇಷ್ಟು ಯಾಕೆ ಕೊಡಾಕತ್ತಿ? ಆಕಿಗೆ ಎಷ್ಟು ಕೊಡ್ತೇನೆ ಅಂತ ಗೊತ್ತಿಲ್ಲ, ಇವ್ರಿಗೆ ಎಷ್ಟು ತೊಗೋತೇನೆ ಅಂತ ಗೊತ್ತಿಲ್ಲ. ಎಂಥ ಭಾವ ಇದು! ಇದ ಪವಾಡ. ಪವಾಡ ಅಂದ್ರೆ ಅದು ಪವಾಡ ಅಲ್ಲ, ಇದ ಪವಾಡ. ಇನ್ನೊಂದು ದೊಡ್ಡ ಪವಾಡ ಹೇಳ್ತೀನಿ. ಇಂಥ ಭವ್ಯ ಪವಿತ್ರ ವೇದಿಕೆ ಒಳಗೆ ನನ್ನಂಥ ಅಲ್ಪನೂ ನಿಂತು ಸೇವಾ ಮಾಡ್ತೀನಲ್ಲ, ಇದಕ್ಕಿಂತ ದೊಡ್ಡ ಪವಾಡ ಯಾವತ್ತೈತಿ? ನಮಸ್ಕಾರ.